यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀ ಶ್ರೀಗಳವರಿಂದ ಬೈರಾಪಟ್ಟಣದಲ್ಲಿ ಮಾವಿನ ಹಣ್ಣಿನ ಸಂಸ್ಕರಣಾ ಘಟಕದ ಉದ್ಘಾಟನೆ, ದ್ವಾರಕಾಧೀಶನಿಗೆ ಶ್ರೀನಿವಾಸನ ಅಲಂಕಾರ, ಅನೇಕ ದೇವಸ್ಥಾನಗಳಲ್ಲಿ ಭಗವಂತನಿಗೆ ವೈಭವದ ರಥೋತ್ಸವ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದ ಭಕ್ತರಾದ ಶ್ರೀ ನರಸಿಂಹ ಪ್ರಸಾದ್ ಅವರು ತಮ್ಮ ಸಂಸ್ಥೆಯಾದ ಸೌತ್ ಇಂಡಿಯಾ ಫ್ರೆಶ್ ಅಡಿಯಲ್ಲಿ ಮಾವಿನ ಹಣ್ಣು ಹಾಗೂ ತೆಂಗಿನಕಾಯಿಯ ಸಂಸ್ಕರಣಾ ಘಟಕವನ್ನು ಚನ್ನಪಟ್ಟಣದ ಸಮೀಪ ಬೈರಾಪಟ್ಟಣದಲ್ಲಿರುವ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ಕೇಂದ್ರದಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯುಕ್ತವಾಗಿ ಹೋಮಾದಿಗಳು ನಡೆದು ಪೂರ್ಣಾಹುತಿ ನೆರವೇರಿತು. ನಂತರ ಯಂತ್ರೋಪಕರಣಗಳನ್ನು ಚಾಲನೆ ಮಾಡುವುದರ ಮೂಲಕ ನಮ್ಮ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ವಿದ್ಯುಕ್ತವಾಗಿ ಕೇಂದ್ರವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ನಮ್ಮ ಶ್ರೀ ಶ್ರೀಗಳವರು ಶ್ರೀ ನರಸಿಂಹ ಪ್ರಸಾದ್ ಹಾಗೂ ಕುಟುಂಬದವರನ್ನು ಆಶೀರ್ವದಿಸಿ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಬೆಳೆಯಲಿ ಎಂದು ಹರಸಿದರು. ಪ್ರತಿ ಶುಕ್ರವಾರ ನಮ್ಮ ಶ್ರೀಮಠದ ಕುಟೀರದಲ್ಲಿ ಸಂಭ್ರಮದ ವಾತಾವರಣ. ಅಂದು ಸಂಜೆ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀನಿವಾಸನಿಗೆ ತೋಮಾಲ ಸೇವೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಶ್ರೀ ರಾಮಾನುಜ ಕಲಾಕ್ಷೇತ್ರದ ವತಿಯಿಂದ ಗಾನ ನೀರಾಜನಂ ಕಾರ್ಯಕ್ರಮ ಸಹ ನಡೆಯುತ್ತದೆ. ಇದೇ ಶುಕ್ರವಾರ ಮೇ 8ರಂದು ಸಂಜೆ 6:30ಕ್ಕೆ ವಿಶೇಷ ಗಾನ ನೀರಾಜನಂ ಸಂಗೀತ ಸೇವೆ ಕಾರ್ಯಕ್ರಮದಲ್ಲಿ ಚೆನ್ನೈನ ಖ್ಯಾತ ಹಿರಿಯ ವಿದ್ವಾಂಸರಾದ ವಿದ್ವಾನ್ ಡಾಕ್ಟರ್ NC ರಂಗಾಚಾರ್ಯುಲು ರವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಇವರಿಗೆ ವಿದ್ವಾನ್ TKV ರಾಮಾನುಜಾಚಾರ್ಯುಲು ರವರು ಪಿಟೀಲಿನಲ್ಲಿ ಮತ್ತು ಚೆನ್ನೈನ ವಿದ್ವಾನ್ ಗುರು ರಾಘವೇಂದ್ರ ರವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಎಲ್ಲ ಕಲಾಭಿಮಾನಿಗಳು ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರಿ. ಎಲ್ಲರಿಗೂ ಆದರದ ಸ್ವಾಗತ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ತಿರುನಾರಾಯಣಪುರದಲ್ಲಿ ಮೂಲ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ಮನವಾಳ ಮಾಮುನಿಯವರಿಗೆ ಅಭಿಷೇಕವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತುಮೊರೆ ನೆರವೇರಿತು. ನಂತರ ಶ್ರೀ ಶೆಲ್ವಪಿಳ್ಳೆಯವರಿಗೆ ಉತ್ಸವ ನಡೆಯಿತು. ಬನ್ನಿ ಈಗ ಭಗವಂತನನ್ನು ಹಾಗೂ ಆಚಾರ್ಯರನ್ನು ದರ್ಶಿಸಿ ಅವರ ಕೃಪೆಗೆ ಪಾತ್ರರಾಗೋಣ. मातृदेवो भव पितृदेवो भव आचार्यदेवो भव।
ಮೈಸೂರಿನ ಅರಮನೆಯಲ್ಲಿರುವ ಶ್ರೀ ಶ್ವೇತವರಾಹ ಸ್ವಾಮಿಯವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ಮೊದಲನೇ ದಿನವಾದ ನಿನ್ನೆ ಹಂಸವಾಹನದಲ್ಲಿ ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಚೆನ್ನೈನ ತಿರುವಲ್ಲಿಕ್ಕೇಣಿ ದಿವ್ಯದೇಶದಲ್ಲಿ ಈಗ ಚಿತ್ತಿರೈ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ಇಂದು ಅತ್ಯಂತ ವೈಭವವಾಗಿ ರಥೋತ್ಸವ ನಡೆಯಿತು. ಅಂದು ಶ್ರೀಕೃಷ್ಣನು ರಥವನ್ನೇರಿ ಅರ್ಜುನನಿಗೆ ಗೀತೋಪದೇಶ ಮಾಡಿದನು. ಇಂದು ನಮಗಾಗಿ ಶ್ರೀಕೃಷ್ಣನು ರಥವನ್ನೇರಿ ನಮ್ಮೆಲ್ಲರನ್ನು ಕಟಾಕ್ಷಿಸಲು ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡು ರಥಬೀದಿಯಲ್ಲಿ ಚಲಿಸಿ ದರ್ಶನ ನೀಡುತ್ತಿದ್ದಾನೆ. ಅಂತಹ ಕರುಣಾ ಸಿಂಧುವಾದ ಆ ಭಗವಂತನನ್ನು ದರ್ಶಿಸಲು ಸಹಸ್ರಾರು ಭಕ್ತರು ಸೇರಿದ್ದರು. ಬನ್ನಿ ಈಗ ಆ ಕೃಷ್ಣನ ದಿವ್ಯ ದರ್ಶನ ಪಡೆದು ನಾವು ಧನ್ಯರಾಗೋಣ. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಶ್ರೀಪೆರುಂಬುದೂರಿನಲ್ಲಿ ಶ್ರೀ ಆದಿಕೇಶವ ಸ್ವಾಮಿಯವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ 7ನೇ ದಿನವಾದ ಇಂದು ದಿವ್ಯ ರಥೋತ್ಸವ ನಡೆಯಿತು. ಕೇಶವನನ್ನು ರಥದಲ್ಲಿ ದರ್ಶಿಸಿದರೆ ಪುನರ್ಜನ್ಮವಿಲ್ಲ ಎಂಬ ನಂಬಿಕೆ. ಆದ್ದರಿಂದ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನನ್ನು ದರ್ಶಿಸಿ ಅವನ ಕೃಪೆಗೆ ಪಾತ್ರರಾದರು. ಬನ್ನಿ ನಾವು ಕೂಡ ರಥದಲ್ಲಿ ವಿಜಯ ಮಾಡಿಸಿರುವ ಆ ಕೇಶವನನ್ನು ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ಔದಾರ್ಯಯುಗದ ಪ್ರವರ್ತಕ ಶ್ರೀರಾಮಾನುಜ. ಔದಾರ್ಯಯುಗದ ಪ್ರವರ್ತಕ ಶ್ರೀರಾಮಾನುಜ. ಭಜ ಯತಿರಾಜಂ. ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಸದಾಚಾರ್ಯರ ಕಟಾಕ್ಷ ಇದ್ದರೆ ಬಾಲರು, ಮೂಕರು, ಮಂದಮತಿಗಳು, ಕುರುಡ್ರು, ಕುಂಟರು, ಕಿವುಡ್ರು ಎಲ್ಲರೂ ಮುಕ್ತಿಯನ್ನು ಪಡೀತಾರೆ. ಹಾಗಾಗಿನೇ ರಾಮಾನುಜಾಚಾರ್ಯರು ಜಾತಿ ಅಂತಸ್ತುಗಳಿಗೆ ಬೆಲೆ ಕೊಡದೆ ಎಲ್ಲರನ್ನೂ ಸದಾಚಾರ ಸಂಪನ್ನರಾಗಿ ಮಾಡಿ ಶಿಷ್ಯರನ್ನಾಗಿ ಪರಿಗ್ರಹಿಸಿ ಅವರಿಗೆ ಮುಕ್ತಿಯನ್ನು ಸ್ಥಿರಪಡಿಸಿದ್ರು. ಪರಮಾತ್ಮನಿಗಾದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ
ಈ ಎರಡೇ ಕೆಲಸ. ಆದರೆ ಭಾಷ್ಯಕಾರರಿಗೆ ಆ ದುಷ್ಟರನ್ನು ಸನ್ಮಾರ್ಗಕ್ಕೆ ತಂದು ಅವರನ್ನು ಉದ್ಧರಿಸೋದು ಉದ್ದೇಶ ಆಗಿದೆ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಗುಜರಾತಿನ ದ್ವಾರಕಾದಲ್ಲಿ ಶ್ರೀ ದ್ವಾರಕಾಧೀಶನಿಗೆ ಇಂದು ವಿಶೇಷವಾಗಿ ಶ್ರೀನಿವಾಸನ ಅಲಂಕಾರ ಮಾಡಲಾಗಿತ್ತು. ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡು ದರ್ಶನ ನೀಡುತ್ತಿರುವ ಆ ಕೃಷ್ಣನ ದಿವ್ಯ ಸೇವೆ ಈಗ ನಮಗಾಗಿ. ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ಚಾಮರಾಜನಗರದ ಸಮೀಪವಿರುವ ಕೊಳ್ಳೇಗಾಲ ಕ್ಷೇತ್ರ ರೇಷ್ಮೆ ಉದ್ಯಮ, ಹತ್ತಿ ನೇಯ್ಗೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ಪ್ರಸಿದ್ಧವಾದುದು. ಈ ಕ್ಷೇತ್ರವು ಕಾವೇರಿ ತೀರದಲ್ಲಿದೆ. ಇತಿಹಾಸದ ಪ್ರಕಾರ ಭಗವದ್ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿ 1 ವಾರ ಕಾಲ ಇಲ್ಲಿಯೇ ತಂಗಿದ್ದರು ಎಂದು ಹೇಳಲಾಗಿದೆ. ಇಲ್ಲಿ ಪ್ರಸಿದ್ಧವಾದ ಪುರಾತನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವಿದೆ. ಈ ದೇವಾಲಯದಲ್ಲಿ ಶ್ರೀದೇವಿ, ಭೂದೇವಿ ಹಾಗೂ ಸೌಮ್ಯನಾಯಕಿ ತಾಯಾರ್ ಇದ್ದಾರೆ. ಅಲ್ಲದೆ ಆಳ್ವಾರರುಗಳು, ಆಚಾರ್ಯರುಗಳು ಹಾಗೂ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸನ್ನಿಧಿಗಳಿವೆ. ಈ ದೇವಸ್ಥಾನದಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳು ಶ್ರೀವೈಷ್ಣವ ಸಂಪ್ರದಾಯ ರೀತಿಯಲ್ಲಿ ನಡೆಯುತ್ತಿದೆ. ನಿನ್ನೆ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅತ್ಯಂತ ವೈಭವವಾಗಿ ಕಲ್ಯಾಣೋತ್ಸವ ನೆರವೇರಿತು. ಭಗವಂತನ ಆ ವೈಭೋಗದ ಕಲ್ಯಾಣವನ್ನು ನೂರಾರು ಭಕ್ತರು ದರ್ಶಿಸಿ ಧನ್ಯರಾದರು. ಬನ್ನಿ ಈಗ ಆ ದಿವ್ಯ ದಂಪತಿಗಳ ದರ್ಶನ ಪಡೆದು ನಾವು ಕೃತಾರ್ಥರಾಗೋಣ. ಕಾಂಚೀಪುರಂನಲ್ಲಿ ಶ್ರೀ ಅಷ್ಟಭುಜ ಪೆರುಮಾಳವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ಇಂದು ವೈಭವದ ರಥೋತ್ಸವ ನಡೆಯಿತು. ರಥಾರೂಢನಾದ ಭಗವಂತನು ನೆರೆದಿದ್ದ ನೂರಾರು ಭಕ್ತರನ್ನು ಅನುಗ್ರಹಿಸಿದನು. ಈಗ ಅದರ ದಿವ್ಯ ದರ್ಶನ. ಶುಕ್ರವಾರದ ಪ್ರಯುಕ್ತ ನಾಳೆ ನಮ್ಮ ಶ್ರೀಮಠದ ಕುಟೀರದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಜೆ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ಚೆನ್ನೈನ ಹಿರಿಯ ಕಲಾವಿದರಾದ ಡಾಕ್ಟರ್ NC ರಂಗಾಚಾರ್ಯುಲು ಅವರಿಂದ ಗಾಯನ ಕಚೇರಿ ನಡೆಯಲಿದೆ. ಇವರಿಗೆ ಹಿರಿಯ ಕಲಾವಿದರಾದ ವಿದ್ವಾನ್ TKV ರಾಮಾನುಜಾಚಾರ್ಯುಲು ಅವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಚೆನ್ನೈ ಗುರು ರಾಘವೇಂದ್ರ ಅವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ.
ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಅಕ್ಕಾರಕಣಿ ಶ್ರೀನಿಧಿ ಸ್ವಾಮಿಯವರಿಂದ ತಿರುವಾಯ್ಮೊಳಿ ನೂತಂದಾದಿಯ 46ನೇ ಪಾಶುರದಿಂದ 50ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಷಷ್ಠಿ, ಉತ್ತರಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.